ಎಲ್ಲರಿಗೂ ನಮಸ್ಕಾರ. ಈಸಿಯಾಗಿ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡ್ಕೋಬೇಕು ಕಡಿಮೆ ಸಮಯದಲ್ಲಿ ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ಗೆ 1-2 ಸ್ಪೂನ್ ಆಯಿಲು ಮತ್ತು 1-2 ಚಕ್ಕೆ, 1-2 ಲವಂಗ, ಒಂದು ಅರ್ಧ ಸ್ಪೂನು ಮೆಣಸು ಮತ್ತು ಒಂದು ಅರ್ಧ ಶುಂಠಿ, 1 ಬೆಳ್ಳುಳ್ಳಿ ಎಸ್ಲನ್ನು ತೆಗೆದುಕೊಂಡು 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಮತ್ತು 1 ದೊಡ್ಡ ಈರುಳ್ಳಿನ ತೆಗೆದುಕೊಂಡಿದ್ದೀನಿ ಮತ್ತು 1 ಮೀಡಿಯಮ್ ಸೈಜ್ ಆಗಿರೋವಂಥ ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಫ್ರೈನ ಮಾಡ್ಕೋಬೇಕು. ಚೆನ್ನಾಗಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಎಣ್ಣೆ ಒಳಗಡೆ ಫ್ರೈ ಆಗಿ ಅದು ನೀಟಾಗಿ ಬೇಯೋ ತನಕ ನೀವು ಫ್ರೈ ಮಾಡ್ಕೋತಾನೆ ಇರಬೇಕು. ಫ್ರೈ ಮಾಡ್ಕೊಂಡಿದ ಮೇಲೆ ಇದು ಸಾಂಬಾರು ಮಸಾಲ ಪದಾರ್ಥಗಳನ್ನ ನೀಟಾಗಿ ಹುರ್ಕೊಂಡ್ರೆ ಸಾಂಬಾರು ಟೇಸ್ಟ್ ಬರೋವಂಥದ್ದು. ಅದರಿಂದಾಗಿ ನೀವು ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಅದಕ್ಕೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1/4 ಕಪ್ಪಷ್ಟು ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈನ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ತುಂಬ ಜೋರಾಗಿ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋದರೆ ನಾವು ಅದೆಲ್ಲ ಸ್ವಲ್ಪ ಸೀದೋಗ್ಬಿಡುತ್ತೆ, ನೀಟಾಗಿ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ನಾನು ಹಾಕೋತಾ ಇದ್ದೀನಿ. ನೀವು ಕಾಯಿ ತುರಿ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು. ಅಂದರೆ ತೆಂಗಿನಕಾಯಿನೂ ಫ್ರೈ ಆಗೋ ರೀತಿ ನೀವು ಹುರಿಯೋ ಆಗಿಲ್ಲ, ಸುಮ್ಮನೆ ಅದು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಅದು ಬಿಸಿ ಇರುತ್ತಲ್ಲ ಅದೇ ಸಾಕಾಗುತ್ತೆ. ಒಂದು ಅರ್ಧ ಕಪ್ಪಷ್ಟು ಕಡಲೆನ ಹಾಕೋತಾ ಇದ್ದೀವಿ, ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಟೇಸ್ಟಾಗಿ ಬರಲಿ ಅಂತ. ನೀವು ಬೇಕಾದ್ರೆ ಇದಕ್ಕೆ ಗಸಗಸೆನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಅಥವಾ ಗೋಡಂಬಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ತಣ್ಣಗಾಗೋದಕ್ಕೆ ಬಿಡಿ. ಮತ್ತು ಅದಕ್ಕೆ ಪ್ಯಾನ್ಗೆ ಬೇಕಾದ್ರೆ ನೀವು ಮೊಟ್ಟೆನ ಹೊಡೆದು ಹಾಕ್ಬಿಟ್ಟು ಈ ಥರ ಎಲ್ಲ ಮಸಾಲ ಪೌಡ್ರನ್ನ ಹಾಕ್ಬಿಟ್ಟು ಬೇಕಾದ್ರೆ ನೀವು ಸಾಂಬಾರಿಗೆ ಹಾಕ್ಕೋಬೋದು. ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ನೀವಿಲ್ಲಾಂದರೆ ಒಡೆದು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಬೇಯಿಸಿ ಕಟ್ ಮಾಡಿ ಕೂಡ ನೀವು ಹಾಕ್ಕೋಬೋದು. ಇವಾಗ ಇದು ತಣ್ಣಗಾಗಿದೆ, ಮಿಕ್ಸಿ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ ಮನೇಲೇ ಮಾಡಿರೋವಂಥ ಧನಿಯಾ ಪುಡಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ನ ಮಾಡ್ಕೋಬೇಕು. ನೈಸಾಗಿ ಇರಬೇಕದು. ಇನ್ನೊಂದು ಪ್ಯಾನ್ಗೆ 1-2 ಸ್ಪೂನು ಆಯಿಲ್ನ ಹಾಕೋತಾ ಇದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನೀವು ಇದಕ್ಕೆ ಬೇಕಾದ್ರೆ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಆಲ್ರೆಡಿ ಮಸಾಲೆಯಲ್ಲಿ ಹುರಿದಿರೋದ್ರಿಂದ ಆ್ಯಡ್ ಮಾಡ್ಕೋತಾ ಇಲ್ಲ. ಇದಕ್ಕೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಇದು ಮಸಾಲೆ ನೀಟಾಗಿ ಬೆಂದೋಗಬೇಕು. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ನೀವು ಸಾಲ್ಟ್ನ ಹಾಕ್ಕೊಂಡು ಮೊದಲು ಮಸಾಲೆ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆಲ್ಲ ಹೋಗಿರುತ್ತೆ ನಾವು ಹುರಿಯೋದ್ರಿಂದನೇ. 1-2-3 ಕುದಿ ಬರೋ ತನಕ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಆ ನಂತರ ನೀವು ಮೊಟ್ಟೆನ ನೀವು ಹೊಡೆದಾಕೋಬೋದು ಮೀಡಿಯಮ್ ಫ್ಲೇಮ್ನ ಮಾಡಿಕೊಂಡು. ಮತ್ತು ನಾನು ಆವಾಗಲೇ ಆಮ್ಲೆಟ್ ರೀತಿಯಲ್ಲಿ ಹಾಕಿದ್ನಲ್ಲ ಆ ಮೊಟ್ಟೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು 6 ಮೊಟ್ಟೆನ ಯೂಸ್ ಮಾಡಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಮೊಟ್ಟೆಗೆ ಬೇಕೋ ಅಷ್ಟು ಮಸಾಲೆನ ನೀವು ರೆಡಿ ಮಾಡಿಕೊಂಡು ಸಾಂಬಾರನ್ನ ಮಾಡ್ಕೋಬೋದು. ಇದು ಮುದ್ದೆ, ಚಪಾತಿ, ಅನ್ನ, ಈವನ್ ದೋಸೆಗೂ ಮತ್ತು ಇಡ್ಲಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಮೀಡಿಯಮ್ ಫ್ಲೇಮಲ್ಲೇ ನೀವು ಸ್ಟವ್ನ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸಿ. ಅದು ಮೊಟ್ಟೆ ತುಂಬ ಚೆನ್ನಾಗಿ ಹಬೆಲೆ ಬೇಯುತ್ತೆ. ಜಾಸ್ತಿ ಉರಿಲಿ ನೀವು ಬೇಯಿಸೋದಕ್ಕೆ ಹೋಗ್ಬೇಡಿ, ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಮತ್ತೆ ಕೈ ಆಡಿಸ್ತಾ ಇದ್ದರೆ ಮೊಟ್ಟೆ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದು ಬಾಯಿಗೆ ಸಿಗೋದಿಲ್ಲ. ಅದರಿಂದಾಗಿ ಈಗ ಬೇಕಂದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಗಟ್ಟಿಯಾಗಬೇಕೋ ಅಷ್ಟು ಗಟ್ಟಿಯಾಗಿ ನೀವು ಕುದಿಸ್ಕೋಬೋದು. ಇದನ್ನು ನೀವು ಯಾವುದ್ರಲ್ಲಾದ್ರೂ ಕೂಡ ಸವಿಬೋದು ಅಂತಲೇ ಹೇಳ್ತಿದ್ದೀನಿ. ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ನೀವು ಮಾಡ್ಕೋಬೋದು. ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ಗೆ ಅಥವಾ ಡಿನ್ನರ್ ರೆಸಿಪಿಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.